ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸ್ದಾಗಿ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಒಂದು ವೀಡಿಯೋಸ್ ನಿಮ್ಮ ಒಂದು ಮೊಬೈಲ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇವತ್ತು ಏನು ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಇವಾಗ ಎಲ್ಲ ಸೀಡ್ಸ್ನೂ ತೊಗೊಂಡು ಮೆಜರ್ಮೆಂಟ್ ಪ್ರಕಾರ ನೀವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು, ಮಾಡಿಕೊಂಡು ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಟು, ಹಾಲೆಲ್ಲ ಹಾಕ್ಕೊಂಡು ಕುಡಿಯೋದ್ರಿಂದ ಒಂದು ಸೀಡ್ಸ್ ಅಂದರೆ ನಾನು ಕನ್ನಡದಲ್ಲೂ ಕೂಡ ಹೇಳ್ತೀನಿ, ಬೀಜಗಳು, ಕಲ್ಲಂಗಡಿ ಬೀಜ, ಆಮೇಲೆ ಸನ್ಫ್ಲವರ್ ಬೀಜ, ಹಾಗೆ ಕುಂಬಳಕಾಯಿ ಬೀಜ, ಮತ್ತು ಬಾದಾಮು, ಮಕಾನ ಎಲ್ಲನೂ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಅವೆಲ್ಲನೂ ಕೂಡ ಒಂದೊಂದೇ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ನಾನು ಏನಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಬ್ಬರು ಹೆಣ್ಮಕ್ಳು ಹೆಲ್ದಿಯಾಗಿ ಸ್ಟ್ರೆಂತ್ ಆಗಿರಬೇಕು. ಡೈಲಿ ಒಂದೊಂದು ಸ್ಪೂನ್ ಹಾಲ್ಗೆ ಹಾಕ್ಕೊಂಡು ಅಥವಾ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಬೋದು. ಕೆಲವ್ರಿಗೆ ಹಾಲು ಕುಡಿಯೋಕ್ಕೆ ಇಷ್ಟ ಆಗಲ್ಲ, ಅವರು ಬಿಸಿನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಬಾಡಿಗೆ ಬೇಕಾಗಿರೋ ಎಲ್ಲ ಪ್ರೋಟೀನ್ ಸಿಗುತ್ತೆ, ತುಂಬ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಇದು ನೋಡಿ ಕಲ್ಲಂಗಡಿ ಬೀಜ, ಇದು ಕಲ್ಲಂಗಡಿ ಹಣ್ಣಿನ ಒಂದು ಬೀಜನ ನಾನು ಹುರ್ಕೊಳ್ತಾ ಇದ್ದೀನಿ. 25 ಗ್ರಾಮ್ಸ್ನ ನಾನು ತೊಗೊಂಡಿದ್ದೀನಿ. 25 ಗ್ರಾಮ್ಸ್ ಏನಕ್ಕೆ ಅಂದರೆ, ನಾನು ನಿಮಗೂ ಮನೆಯಲ್ಲಿ ಹೆಲ್ಪ್ ಆಗಲಿ ನೀವು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಗ್ರಾಮ್ನ ಕೂಡ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ಏಕೆಂದರೆ ನಾವು ಕೊಡೋವಂಥ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಬೇಕು, ಸುಮ್ಮನೆ ನಮ್ಮ ಒಂದು ಸ್ವಾರ್ಥಕ್ಕೆ ನಾನು ಮಾಡಬಾರ್ದು ಅಂತ ಹೇಳಿ ಒಂದು ಟೈಮು ಬೀಜದ ಹೆಸರು ಕೂಡ ಎಲ್ಲರೂ ಮಾಡಿಕೊಳ್ಳಿ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಆಮೇಲೆ ಬಂದು ಅಗಸೆ ಬೀಜ, ಇದು ಅಗಸೆ ಬೀಜನ ಬೆಚ್ಚಗೆ ಮಾಡಿಕೊಂಡು ನಾವು ಪ್ರತಿಯೊಂದು ಅಷ್ಟೇ ಸ್ವಲ್ಪ ಹುರ್ಕೊಂಡು ಹಾಕ್ಕೋಬೇಕು, ತುಂಬಾ ಹುರಿಬಾರ್ದು. ಇದು ಬಂದು ಕುಂಬಳಕಾಯಿ ಬೀಜ, ಕುಂಬಳಕಾಯಿ ಬೀಜನೂ ಅಷ್ಟೇ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಪ್ರತಿಯೊಂದು ಮೆಜರ್ಮೆಂಟ್ ತೊಗೊಂಡು ಹಾಕ್ಕೊಂಡಾಗ ಕ್ವಾಂಟಿಟಿ ಒಂದೇ ಸಮ ಇರುತ್ತೆ, ಅದಕ್ಕೋಸ್ಕರ. ಇದಾದಮೇಲೆ ಮೆಜರ್ಮೆಂಟು 28 ಗ್ರಾಮ್ ಏನಕ್ಕೆ ಅಂದರೆ 3 ಗ್ರಾಮ್ ಬಾಕ್ಸ್ದೇ ಇದೆ, ಅದಕ್ಕೋಸ್ಕರ 25 ಎಲ್ಲಕ್ಕೂ ತೊಗೊಂಡಿರೋದು, ನೀವು ಕನ್ಫ್ಯೂಸ್ ಆಗಬೇಡಿ, ಓಕೆನಾ. ಇದು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಮಾಡ್ಕೊಳ್ಬೇಕು ನೀಟಾಗಿ, ತುಂಬಾ ಮಾಡ್ಕೋಬಾರ್ದು, ಸೀದೋಗೋ ಥರ ಎಲ್ಲ ಯಾರೂ ಬಿಸಿ ಮಾಡ್ಕೋಬಾರ್ದು. ಟೈಮ್ ಕೊಟ್ಟು ಪೇಷನ್ಸಿಂದ ಮಾಡ್ಕೊಂಡು ಕುಡೀರಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ಭುತವಾಗಿರುತ್ತೆ. ಪೌಡ್ರ್ ನಾನು ಇವಾಗ 3 ಡೇಸಿಂದ ನಾನು ಕೂಡ ಒಂದೊಂದು ಸ್ಪೂನ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಎಲ್ಲ ಒಂದು ಇದು ಬಾಡಿಗೆ ಬೇಕಾಗಿರೋ ಅಂಥ ಒಂದು ಪ್ರೋಟೀನ್ ಸಿಗುತ್ತೆ, ದಯವಿಟ್ಟು ಕುಡೀರಿ, ಯಾರೂ ನೆಗ್ಲೆಕ್ಟ್ ಮಾಡಬೇಡಿ, ಓಕೆನಾ. ಇದು ಬಂದು ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ. ಸೂರ್ಯಕಾಂತಿ ಬೀಜನ ನಾನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ 25 ಗ್ರಾಮೇ ಇದೆ. ಸುಮಾರು ನನಗೆ 250 ಗ್ರಾಮ್ಸ್ ಆಯಿತು ಇದೆಲ್ಲ ಸೇರಿಸಿ ಮಾಡ್ಕೊಂಡಿದ್ದಕ್ಕೆ. ತುಂಬ ಖುಷಿ ಆಯಿತು. ನನ್ನ ಹತ್ರ ಒಬ್ಬರು ಕ್ಲೈಂಟ್ ಹೇಳಿದ್ದಾರೆ, ನನಗೆ ನೀವು ಮಾಡಿಕೊಂಡಾಗ ಒಂದು 100 ಗ್ರಾಮ್ಸ್ ಕೊಡಿ ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ಇವಾಗ ಆಲ್ರೆಡಿ 3 ಡೇಸ್ ಆಗಿದೆ, ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿದೆ ಮೇಡಮ್, ಸಖತ್ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ 1 kg ಮಾಡಿಕೊಡಿ ಅಂತ ನನಗೆ ಹೇಳಿದ್ದಾರೆ. ಅದು ನನಗೆ ತುಂಬ ಖುಷಿ ಆಯಿತು. ಏನಕ್ಕೆಂದರೆ ನಾನು ನನ್ನ ಮಕ್ಕಳಿಗೆ ಮಾಡಿ ಕೊಡ್ತಾ ಇರೋದನ್ನು ನನ್ನ ಕ್ಲೈಂಟ್ಗೂ ಕೂಡ ಕೊಟ್ಟಾಗ ಅದು ನನಗೆ ಖುಷಿ ಆಗುತ್ತೆ. ಯಾಕೆಂದರೆ ಅವರು ಫ್ಯಾಮಿಲಿ ಥರ, ನೀವು ನಾನು ಇನ್ಸ್ಟಾ ಫ್ಯಾಮಿಲಿ ಮತ್ತು ಯೂಟ್ಯೂಬ್ ಫ್ಯಾಮಿಲಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗೆ ನನ್ನ ಒಂದು ಕ್ಲೈಂಟು ಕೂಡ ನನಗೆ ದೇವ್ರ ಥರನೇ, ಅವ್ರನ್ನ ಅಷ್ಟು ಗೌರವಿಸ್ತೀನಿ. ನೋಡಿ ಎಲ್ಲ ಹುರ್ಕೊಂಡಿದ್ದೀನಿ, ಎಲ್ಲ ಹುರ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇಷ್ಟೊಂದಾಗಿದೆ. ಇಷ್ಟನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡು ಕೂಡ ಮಾಡ್ಕೊಳ್ತೀನಿ ನಿಮ್ಮ ಮುಂದೆನೇ ಎಲ್ಲನೂ. ಇದರಲ್ಲಿ ಯಾವುದು ಮುಚ್ಚು ಬರೇ ಇಲ್ಲ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಟೈಮ್ ಕೊಟ್ಟು. ಸೂಪರ್ ಪ್ರೋಟೀನ್ ಸಿಗುತ್ತೆ ಬಾಡಿಗೆ. ಜೀರ್ಣ ಆಗೋದಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಮತ್ತು ಶುಂಠಿ, ಒಣಶುಂಠಿ ಆದರೂ ಹಾಕ್ಕೋಬೋದು. ಹಸಿ ಶುಂಠಿ ಬಂದುಬಿಟ್ಟು ತುಂಬ ಹಸಿ ಇರಬಾರ್ದು. ಒಣಶುಂಠಿ ಹಾಕ್ಕೊಂಡ್ರೆ ಜೀರ್ಣ ಚೆನ್ನಾಗಾಗುತ್ತೆ, ಮತ್ತು ಯಾವುದೇ ರೀತಿಯಾದಂಥ ಒಂದು ಕಫ ಅದು ಇದು ಬರೋದಿಲ್ಲ. ಅದಕ್ಕೋಸ್ಕರ ಶುಂಠಿ ಮತ್ತು ಏಲಕ್ಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಹೆಲ್ತ್ ಚೆನ್ನಾಗಿರುತ್ತೆ. ಈಗ ನಾನು ಇದನ್ನು ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಮೇಡಮ್ಗೆ ಒಂದು ಬಾಕ್ಸಿಗೆ ನಾನು ಫಿಲ್ ಮಾಡ್ಕೊಳ್ತೀನಿ. ಆಮೇಲೆ ಪೌಡರ್ ನಾನು ಎಷ್ಟು ಇಟ್ಕೊಂಡಿದ್ದೀನಿ ಅಂತ ನೋಡಿ, ನಾನು ಇಷ್ಟು ಇಟ್ಕೊಂಡಿದ್ದೀನಿ. ಒಂದು ಬಾಕ್ಸ್ಗೆ ಅವರು ಫಿಲ್ ಮಾಡಿ ಉಳಿದಿದ್ದನ್ನು ನಾನು ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ, ನಾನು ಅವ್ರಿಗೂ ಕೊಟ್ಟು ನಾನು ತೊಗೊಂಡಾಗ ನನಗಾಗೋ ಖುಷಿನೇ ಬೇರೆ. ಏನಕ್ಕೆಂದರೆ ಅವ್ರು ನನ್ನ ರಿಕ್ವೆಸ್ಟ್ ಮಾಡಿ ಕೇಳಿದರು, ಅದಕ್ಕೋಸ್ಕರ. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ, ಎಲ್ಲರೂ ಆರೋಗ್ಯವಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಅದಕ್ಕೆ ಈ ಒಂದು ಎಲ್ಲ ಸೀಡ್ಸು ಇದರಲ್ಲಿ ಸಿಗುತ್ತೆ, ಡಿಮಾರ್ಟಲ್ಲಿ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ಎಲ್ಲರೂ ಮಾಡ್ಕೊಂಡು ಕುಡೀರಿ. ಥ್ಯಾಂಕ್ ಯು.